ಹಲೋ, ವೆಲ್ಕಮ್ ಬ್ಯಾಕ್ ಟು NP ಕನ್ನಡ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಬಂದಿರೋ ಟಾಪಿಕ್ ಏನಪ್ಪ ಅಂತಂದರೆ GK ಕ್ವಶನ್ಸ್. ಈ GK ಕ್ವಶನ್ಸನ್ನು ನಾನು ಆಲ್ರೆಡಿ ಕ್ವಶನ್ಸನ್ನು ಬರೆದಿದ್ದೀನಿ. ಆ ಕ್ವಶನ್ಸಿಗೆ ಆನ್ಸರನ್ನು ತಿಳಿಸ್ಕೊಡ್ತೀನಿ. ಫಸ್ಟ್ನೇ ಕ್ವಶನ್ ಏನಪ್ಪ ಅಂತಂದರೆ, ಭಾರತದಲ್ಲಿ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವ ಯಾವ ಊರುಗಳನ್ನು ಸಂಪರ್ಕಿಸುತ್ತದೆ? ಯಾವ್ಯಾವ ಊರುಗಳನ್ನು ಸಂಪರ್ಕಿಸಿರುತ್ತದೆ ಅಂತಂದರೆ, ಅದು ಫಸ್ಟ್ ಕನ್ಯಾಕುಮಾರಿ ಇಂದ ವಾರಣಾಸಿ, ನೆಕ್ಸ್ಟ್ ನಿಮ್ಮ ಎರಡನೆಯ ಪ್ರಶ್ನೆ ಏನಪ್ಪ ಅಂತಂದರೆ, ಚಂದ್ರಯಾನ 2ರ ಬಾಹ್ಯಾಕಾಶ ನೌಕೆಯು ಪತನಗೊಂಡ ಸ್ಥಳಕ್ಕೆ ಭಾರತವು ಇಟ್ಟಿರುವ ಹೆಸರೇನು? ಯಾವ ಹೆಸರು ಇಟ್ಟು ಅಂತಂದರೆ, ಉತ್ತರ ತಿರಂಗ ಪಾಯಿಂಟ್. ನೆಕ್ಸ್ಟ್ ನಿಮ್ಮ ಮೂರನೆಯ ಪ್ರಶ್ನೆ ಏನಪ್ಪ ಅಂತಂದರೆ, ಪ್ರಪ್ರಥಮವಾಗಿ ಇಡೀ ಭಾರತವನ್ನು ಸಂಘಟಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಯಾರಿಗೆ ಸಲ್ಲಿತ್ತು ಅಂತಂದರೆ, ಫಸ್ಟು ಚಂದ್ರಗುಪ್ತ ಮೌರ್ಯಗೆ ಸಲ್ಲಿತ್ತು. ನೆಕ್ಸ್ಟ್ ನಿಮ್ಮ ನಾಲ್ಕನೇ ಪ್ರಶ್ನೆ ಏನಪ್ಪ ಅಂತಂದರೆ, ಮೊದಲ ಬಾರಿಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಯಾವ ವರ್ಷದಲ್ಲಿ ಹೇರಲಾಯಿತು? ಯಾವ ವರ್ಷದಲ್ಲಿ ಅಂತಂದರೆ, ಅದು 1962ರಲ್ಲಿ ಆಯಿತು. ನೆಕ್ಸ್ಟ್ ನಿಮ್ಮ ಐದನೇ ಪ್ರಶ್ನೆ ಏನಪ್ಪ ಅಂತಂದರೆ, ಭಾರತವು ಮೊದಲ ಬಾರಿಗೆ ಏಕದಿನ ಕ್ರಿಕೆಟ್ ವಿಶ್ವಕಪ್ ಗೆದ್ದಿದ್ದು ಯಾವ ವರ್ಷದಲ್ಲಿ? ಯಾವ ವರ್ಷದಲ್ಲಿ ಗೆದ್ದಿತ್ತು ಅಂತಂದರೆ, ಅದು 1983ರಲ್ಲಿ ಗೆದ್ದಿತ್ತು. ನೆಕ್ಸ್ಟ್ ನಿಮ್ಮ ಆರನೇ ಪ್ರಶ್ನೆ ಏನಪ್ಪ ಅಂತಂದರೆ, ಭಾರತದಲ್ಲಿ ವಿಮಾನ ಸಾರಿಗೆ ವ್ಯವಸ್ಥೆ ಆರಂಭವಾದದ್ದು ಯಾವಾಗ? ಯಾವಾಗ ಆರಂಭವಾಯಿತು ಅಂತಂದರೆ, ಅದು 1911ರಲ್ಲಿ ಆರಂಭವಾಯಿತು. ನೆಕ್ಸ್ಟ್ ನಿಮ್ಮ ಏಳನೆಯ ಪ್ರಶ್ನೆ ಏನಪ್ಪ ಅಂತಂದರೆ, ಪಾನ್ ಕಾರ್ಡ್ ಸಂಖ್ಯೆಯಲ್ಲಿ ಎಷ್ಟು ಅಂಕೆಗಳಿವೆ? ಈಗ ನಾವು ಪಾನ್ ಕಾರ್ಡ್ನ ಯೂಸ್ ಮಾಡ್ತೀವಲ್ಲ, ಅದರಲ್ಲಿ ಎಷ್ಟು ಸಂಖ್ಯೆಗಳಿರುತ್ತವೆ ಅಂತಂದರೆ 10. ಏನಪ್ಪ ಅಂತಂದರೆ, ಭಾರತದ ಏಕೈಕ ಕತ್ತೆಗಳ ಧಾಮವು ಎಲ್ಲಿದೆ ಅಂತಂದರೆ, ಅದು ಗುಜರಾತ್ನಲ್ಲಿ ಇದೆ. ನೆಕ್ಸ್ಟ್ ನಿಮ್ಮ 9ನೇ ಪ್ರಶ್ನೆ ಏನು ಅಂದರೆ, ಏಕದಿನ ಪಂದ್ಯದಲ್ಲಿ ದ್ವಿಶತಕ ಬಾರಿಸಿದ ಪ್ರಪ್ರಥಮ ಭಾರತೀಯ ಕ್ರಿಕೆಟಿಗ ಯಾರು ಅಂತಂದರೆ, ಅವರ ಹೆಸರು ಸಚಿನ್ ತೆಂಡೂಲ್ಕರ್. ನೆಕ್ಸ್ಟ್ ನಿಮ್ಮ 10ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸುವ ಹಣ್ಣು ಯಾವುದು? ನಮ್ಮ ಭಾರತದಲ್ಲಿ
ಅತಿ ಹೆಚ್ಚು ಉತ್ಪಾದಿಸುವ ಹಣ್ಣು ಯಾವುದು ಅಂತಂದರೆ ಬಾಳೆಹಣ್ಣು.